ಹುಚ್ಚ ಪ್ರೀತಿಯಲ್ಲೇ ಕಿಚ್ಚ ಕೋಪದಲ್ಲೇ ಮಾಮ ಮಾರ್ಕ್ಸಿನ್ ಮೊದಲ ಬರ್ತಾನ ಭಾಷಾ ಎಕ್ಸ್ಟ್ರಾ ಆಕ್ಷನ್ ಬಾಸು ಫ್ಯಾಷನ್ನು ಲೋಡೆಡ್ ಗನ್ನೇನೋ ಫುಲ್ ಫೈರು ಭಾಷಾ ಇವ ಬಂದ್ಬಿಟ್ರ ಶಿವಂತರ ಕಾಳಿ ಸರ ಸೈಡ್ಗೋಗ್ರೋ ಬರ್ತಾನೆ ಗೋಳಿ ಅಣ್ಣ ಅಭಿನಯ ಚಕ್ರವರ್ತ ಕೇಳಿ ಅಣ್ಣ ಆಲ್ಮೋಸ್ಟು ಹೈ ಪವರ್ ಹೇಳಿ ನವಾಬು ನಸೀಬು ಹಣ ತುಂಬ ಖರಾಬು ದಿಮಾಕಲ್ ಗುರಾಯಿಸಿದ್ರೆ ಅಲ್ಲೇ ಕೊಡ್ತಾರೆ ಜವಾಬು ಹುಚ್ಚ ಒನ್ ಓನ್ಲಿ ಕಿಚ್ಚ ಮಾತಲ್ಲಿ ಸೈಲೆಂಟು ವಾಯ್ಸಲ್ಲಿ ವೈಲೆಂಟು ಸ್ಟೈಲಲ್ಲಿ ಡಿಫ್ರೆಂಟು ಲೈಫಲ್ಲಿ ಡಿಸೆಂಟು ಪಾರು ಇವನು ಕನ್ನಡದ ಸ್ಟಾರು ನಟನೆ ಈ ಬಿಗ್ ಬಾಸ್ನ ಬೀಟ್ ಮಾಡೋರು ಯಾರು ಓಕೆ ಕೋಲಾರದಿಂದ ಹಣ್ಣು ಕೊಟ್ಟಿದ್ದೀವಿ ಹೆಣ್ಣು ಕೊಟ್ಟಿದ್ದೀವಿ ಹೂವು ಕೊಟ್ಟಿದ್ದೀವಿ ಮಾವು ಕೊಟ್ಟಿದ್ದೀವಿ ಸಿಲ್ಕ್ ಕೊಟ್ಟಿದ್ದೀವಿ ಮಿಲ್ಕ್ ಕೊಟ್ಟಿದ್ದೀವಿ ಅನ್ನ ಕೊಟ್ಟಿದ್ದೀವಿ ಚಿನ್ನ ಕೊಟ್ಟಿದ್ದೀವಿ ಈಗ 1979 ಅನ್ನೋ ಮೂವಿ ಕೊಡ್ತಾ ಇದ್ದೀವಿ ಸಿನಿಮಾ ಪ್ರಚಾರ ನಮ್ಮದು ಸಿನಿಮಾ ಸ್ವೀಕಾರ ನಿಮ್ಮದು ಸಿನಿಮಾಗೆ ಹೂನರ ನಮ್ಮದು ಸಿನಿಮಾ ನೋಡಿದ್ಮೇಲೆ ಜೈಕಾರ ನಿಮ್ಮದು ಇವತ್ತು 1979 ಅನ್ನೋ ಒಂದು ಸ್ಟೋರಿ ಏನಿದೆ ಫಿಲಮು ಅದ್ರದ್ದು ಪೋಸ್ಟರ್ ರಿಲೀಸ್ ಆಗಿದೆ 1979 ಇಟ್ ಈಸ್ ನಾಟ್ ಎ ಸ್ಪೆಲ್ಲಿಂಗ್ ಸ್ಟೋರಲ್ಲಿದೆ ಬಹಳ ಥ್ರಿಲ್ಲಿಂಗ್ ಅತಿ ಶೀಘ್ರದಲ್ಲಿ ಟ್ಯಾಕಿಸ್ ಬರುತ್ತೆ ಎಲ್ಲರೂ ಬಂದು ಅಲ್ಲಿ ಸಿಗೋಣ ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕೋಲಾರದಲ್ಲಿ ಆ್ಯಕ್ಚುಲಿ ಸ್ಟೋರಿ ತೆಗೆದಿದ್ದಾರೆ ಈ ಕೋಲಾರದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಾವು ಬೆಂಗಳೂರಿಗೆ ಹತ್ರ ಇದ್ದೀವಿ ಆದರೂ ಯಾಕೋ ಸೆಲೆಬ್ರಿಟಿಗಳು ಯಾವುದೂ ಅಷ್ಟೇ ಕೋಲಾರಲ್ಲಿ ಜಾಸ್ತಿ ಸಿನಿಮಾಗಳು ಶೂಟ್ ಮಾಡೋದಿಲ್ಲ ಬೇರೆ ಬೇರೆ ಕಡೆ ಮೈಸೂರು ಮಂಡ್ಯ ಮತ್ತು ಮಂಗಳೂರು ಈ ಕಡೆನೇ ಹೋಗ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ನಮ್ಮ ಕೋಲಾರ ಹೇಳ್ಬೇಕಂದ್ರೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಸೊ ಈ ಒಂದು ಸಿನಿಮಾ 1979 ಅನ್ನೋ ಏನು ಸಿನಿಮಾ ಇದೆ ನಮ್ಮ ಕೋಲಾರದ ನಮ್ಮ ಕರ್ನಾಟಕದ ಕೋಲಾರದಲ್ಲಿ ಒಂದು ಶೂಟ್ ಮಾಡಿದರೆ ಕೋಲಾರದಿಂದ ಆ್ಯಕ್ಚುಲಿ ಹೇಳ್ಬೇಕಂತ ಕೇಳಿದ್ರೆ ನಾವು ಏನೇನೋ ಮಾಡ್ತಾ ಇದ್ವಿ ಗೋಲ್ಡ್ ಫೀಲ್ಡ್ ಹೇಳ್ಬೇಕಂತ ಕೇಳಿದ್ರೆ ಅಂದರೆ ಚಿನ್ನ ಇರೋಂಥ ಭೂಮಿ ಅಂಥ ಭೂಮಿನಲ್ಲಿ ಎಲ್ಲದಕ್ಕೂ ಮುಂದುವರಿತಾರೆ ಆದರೆ ಯಾಕೋ ಕಲೆ ಈ ಒಂದು ಸಿನಿಮಾನ ಏನು ಕಲೆ ಇದೆ ಇದರಲ್ಲಿ ಹಿಂದುಳಿದಿದ್ದಾರೆ ಸೊ ಇವತ್ತು ಏನು ಬೀರ್ಮನಹಳ್ಳಿ ಶ್ರೀನಿವಾಸನ್ ಅವರು ಈ ಒಂದು 1979 ಅನ್ನೋ ಒಂದು ಸಿನಿಮಾದ ಮೂಲಕ ಕೋಲಾರದಿಂದ ಒಂದು ಮೂವಿ ಕೊಡ್ತಾ ಇದ್ದಾರೆ ಸೊ ಕೋಲಾರದಿಂದ ಇನ್ನೊಂದಷ್ಟು ಕಲಾವಿದರು ಬೆಳಿಬೇಕು ಕನ್ನಡ ಚಿತ್ರರಂಗದ ಏನಿದೆ ಕೋಲಾರದವ್ರಿಗೆ ಒಂದು ಇನ್ನೊಂದು ಅವಕಾಶ ಕೊಡಬೇಕು ಯಾಕಂದರೆ ಭಾಳ ಹತ್ತಿರ ಇದ್ದೀವಿ ಅದು ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಹಂಗಾಗಿ ಕನ್ನಡದ ಸಿನಿಮಾಗಳು ಬೆಳಿಬೇಕು ಇನ್ನು 1979 ಅಂತ ಕೇಳಿದ್ರೆ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಕಥೆ ಇಟ್ಕೊಂಡಿದ್ದಾರೆ ಬಡವರ ಒಂದು ಏನು ಆ ಜಮಾನದಲ್ಲಿ ಏನಾಗಿತ್ತು ಅನ್ನೋ ಒಂದು ಸ್ಟೋರಿ ಇಟ್ಕೊಂಡಿದ್ದಾರೆ ಸೊ ಇಂಥ ಒಂದು ಸ್ಟೋರಿಗೆ ಬರಬೇಕು ಜನಗಳಿಗೆ ಅಂದರೆ ಹಿಂದೆ ಏನು ನಡೀತು ಅನ್ನೋ ಘಟನೆಗಳ ಬಗ್ಗೆ ಕೆಲವೊಂದು ನಮ್ಮ ಈಗಿನ ಬರುವಂಥ ಒಂದು ಮಕ್ಕಳಿಗೆ ಒಂದು ಪೀಳಿಗೆಗೆ ಇಂಥ ಸ್ಟೋರಿಗಳ ಬಗ್ಗೆ ಗೊತ್ತಾಗಬೇಕು ಬರೀ ಅವ್ರು ಹುಟ್ಟಿದರೆ ಬೆಳೆದಿರೋ ಅಂದರೆ ಆಗೋದಿಲ್ಲ ಯಾಕಂದರೆ ಇಂಥ ಒಂದು ಸ್ಟೋರಿಯಿಂದ ಮಕ್ಕಳಲ್ಲಿ ಈ ದೇಶ ಈ ರಾಜ್ಯ ಅನ್ನೋದ್ರ ಬಗ್ಗೆ ಒಂದು ಗೌರವ ಬರಬೇಕು ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಹಿತ ಬರಬೇಕು ಸೊ ಅಂಥದ್ದು ಬರ್ಬೇಕಂತ ಕೇಳಿದ್ರೆ ಇಂದಿನ ಕೆಲವೊಂದು ಘಟನೆಗಳು ನೋಡಬೇಕು ಎಲ್ಲರೂ ಸಮಾನತೆ ಇರಬೇಕು ಇವತ್ತು 1979 ಮೂವಿ ಬಂದಿದೆ ಆ ಮೂವಿಗೆ ಶುಭವಾಗಲಿ ಸಡನ್ ಕಾಲ್ ಬಿಗ್ ಬಾಸ್ ಇಂದ ನಿಮಗೆ ಬಂತಂದ್ರೆ ನೀವು ಬನ್ನಿ ಬಿಗ್ ಬಾಸ್ ಅಂದ್ರೆ ನಿಮ್ಮ ರಿಯಾಕ್ಷನ್ ಏನಾಗಿರುತ್ತೆ ಓ ಮೈ ಗಾಡ್ ಆಕಾಶದಲ್ಲಿ ಹೋಗಿ ಆ ಗಾಳಿಪಟ ಆಡಿಸ್ಬಿಡ್ತೀನಿ ಸರ್ ಅವತ್ತು ಓಕೆನಾ ಯಾಕಂತ ಕೇಳಿದ್ರೆ ನಮಗೂ ಜೀವನದಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆ ಇದೆ ಸೊ ಹಂಗಾಗಿ ಎಷ್ಟೋ ಪ್ರಯತ್ನ ಪಡ್ತಾಯಿದ್ವಿ ಜೊತೆಗೆ ಸುದೀಪ್ ಸರ್ ನಾನು ಹೇಳ್ಬೇಕಂತ ಕೇಳಿದ್ರೆ ಸುಮಾರು ಒಂದು ವರ್ಷದ ಮೇಲೆ 2 ತಿಂಗಳು 3 ತಿಂಗಳಾಗಿದೆ ಅವ್ರ ಮೇಲೆ ನಾನು ಸಾಂಗು ಮಾಡಿದ್ದೀನಿ ಒಂದು ಡೈಲಾಗ್ ಮಾಡಿದ್ದೀನಿ ಇದುವರೆಗೂ ನಾನು ಅವ್ರನ್ನ ಭೇಟಿ ಮಾಡೋಕ್ಕಾಗಿಲ್ಲ ನಾನು ಅವ್ರಿಗೆ ಒಂದು ಸಾಂಗು ಅಥವಾ ಡೈಲಾಗು ಹೇಳಿಲ್ಲ ಬರ್ತಡೇಗೆ ಹೋದ ವರ್ಷ ಬರ್ತಡೇಗೂ ಬಂದಿದ್ದೆ ಈ ವರ್ಷ ನಂದಿ ಗ್ರೌಂಡ್ಸಲ್ಲಿ ಬರ್ತಡೇಗೂ ಬಂದಿದ್ದೆ ಆ ಜನ ಆ ಅಭಿಮಾನಿಗಳು ಏನು ದೇವ್ರ ಆಶೀರ್ವಾದ ಮಳೆ ಓ ಮೈ ಗಾಡ್ ಎಲ್ಲಿ ಸರ್ ಅವ್ರಿಗೆ ಹೇಳೋದು ಆ ಜನ ಇದು ಅಭಿಮಾನಿ ಅಥವಾ ಕಿರಿಸ್ತಾ ಆ ಕೂಗೋದು ಆ ವಿಶ್ ಮಾಡೋದು ಆ ಸೆಲೆಬ್ರಿಟಿ ಮಾಡೋದು ಅದನ್ನೆಲ್ಲ ನೋಡಿ ನಾನು ಖುಷಿ ಆಗ್ಬಿಟ್ಟು ಸರ್ ನಿಮ್ಮ ಸಾಂಗ್ ಹೇಳೋದು ನನ್ನ ಬಂದೆಲ್ಲ ಇರಲಿ ಇನ್ನು ಸರಿ ಸಿಕ್ಕಿದ್ರೆ ನೋಡೋಣ ಅಂದ್ಕೊಂಡಿದ್ದೀನಿ ಆ ಬಿಗ್ ಬಾಸ್ ಅನ್ನೋ ಅವಕಾಶ ಸಿಕ್ಕಿ ನನಗಂತೂ ಸುದೀಪ್ ಸರ್ನ ಡೈರೆಕ್ಟಾಗಿ ನೋಡೋ ಅವಕಾಶ ಸಿಕ್ಕಿದ್ರೆ ಫಸ್ಟ್ ಒಂದು ಸಾಂಗ್ ಹೇಳ್ತೀನಿ ಫಸ್ಟ್ ಒಂದು ಡೈಲಾಗ್ ಹೇಳ್ತೀನಿ ಸರ್ ನಾನು ಹೇಳಿ ಸರ್ ಅದನ್ನು ಸರ್ ಹುಚ್ಚ ಪ್ರೀತಿಯಲ್ಲೇ ಕಿಚ್ಚ ಕೋಪದಲ್ಲೇ ಮಾಮ ಮಾರ್ಕ್ಸಿನ್ ಮೊದಲ ಬರ್ತಾನ ಭಾಷಾ ಎಕ್ಸ್ಟ್ರಾ ಆಕ್ಷನ್ ಬಾಸು ಫ್ಯಾಷನ್ನು ಲೋಡೆಡ್ ಗನ್ನೇನೋ ಫುಲ್ ಫೈರು ಭಾಷಾ ಇವ ಬಂದ್ಬಿಟ್ರ ಶಿವಂತರ ಕಾಳಿ ಸರ ಸೈಡ್ಗೋಗ್ರೋ ಬರ್ತಾನೆ ಗೋಳಿ ಅಣ್ಣ ಅಭಿನಯ ಚಕ್ರವರ್ತ ಕೇಳಿ ಅಣ್ಣ ಆಲ್ಮೋಸ್ಟು ಹೈ ಪವರ್ ಹೇಳಿ ನವಾಬು ನಸೀಬು ಹಣ ತುಂಬ ಖರಾಬು ದಿಮಾಕಲ್ ಗುರಾಯಿಸಿದ್ರೆ ಅಲ್ಲೇ ಕೊಡ್ತಾರೆ ಜವಾಬು ಹುಚ್ಚ ಒನ್ ಓನ್ಲಿ ಕಿಚ್ಚ ಮಾತಲ್ಲಿ ಸೈಲೆಂಟು ವಾಯ್ಸಲ್ಲಿ ವೈಲೆಂಟು ಸ್ಟೈಲಲ್ಲಿ ಡಿಫ್ರೆಂಟು ಲೈಫಲ್ಲಿ ಡಿಸೆಂಟು ಪಾರು ಇವನು ಕನ್ನಡದ ಸ್ಟಾರು ನಟನೆ ಈ ಬಿಗ್ ಬಾಸ್ನ ಬೀಟ್ ಮಾಡೋರು ಯಾರು ಓಕೆ